ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನ ಕಾಣುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಂದು ದೇವರ ವಾಕ್ಯವನ್ನ ಧ್ಯಾನಿಸುವಂತಹ ಒಂದು ಸನ್ನಿವೇಶವನ್ನ ದೇವರು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಮಹಿಮೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನ ಓದಿಕೊಳ್ಳೋಣ. ಕೀರ್ತನೆಗಳು 37:5 ವಾಕ್ಯ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ದಾವೀದನು ತನ್ನ ಜೀವಿತದಲ್ಲಿ ತನ್ನ ಪ್ರಯಾಣವನ್ನು, ತನ್ನ ಯಾತ್ರೆಯನ್ನು ದೇವರ ಕೈಗೆ ಒಪ್ಪಿಸಿದಂತಹ ಅನುಭವಗಳನ್ನು ನಾವು ನೋಡಬಹುದು. ಅವನ ಜೀವಿತದಲ್ಲಿ ಅವನ ಪ್ರಯಾಣ ಸುಖಕರವಾಗಿರಲಿಲ್ಲ, ಕಷ್ಟಕರವಾದಂತಹ ಒಂದು ಪ್ರಯಾಣವಾಗಿತ್ತು. ಆಗ ತನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿದಂತಹ ಆ ದಾವೀದನು ತನ್ನ ಜೀವಿತದಲ್ಲಿ ಹೊಂದಿದಂತಹ ಆಶೀರ್ವಾದವನ್ನು ತಿಳಿದುಕೊಂಡು ನಮಗೆ ಬುದ್ಧಿ ಉಪದೇಶವಾಗಿ ಮಾತನಾಡ್ತಾ ಇರುವಂತಹ ಒಂದು ಮಾತು, ನಿನ್ನ ಭೂ ಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು. ದಾವೀದನ ಮಾತಿನ ಅರ್ಥ ಏನು ಅಂದ್ರೆ, ನಾವೆಲ್ಲರೂ ಒಂದು ಪ್ರಯಾಣದಲ್ಲಿದ್ದೇವೆ. ನಮ್ಮ ಜೀವಿತದ ಯಾತ್ರೆಯಲ್ಲಿ ಚಿಂತೆಗಳಿಂದ, ವೇದನೆಗಳಿಂದ, ದುಃಖಗಳಿಂದ, ನಿರಾಶೆಗಳಿಂದ ತುಂಬಿದಂತಹ ಅನುಭವಗಳು ಬೇಕಾದಷ್ಟಿವೆ. ಆದ್ರೆ ಆ ಚಿಂತೆಯನ್ನೆಲ್ಲ ನಮ್ಮ ತಲೆ ಮೇಲೆ ಇಟ್ಕೊಂಡು ನಾವು ನಿರಾಶರಾಗುವುದು ಸಹಜವಾದಂತಹ ಸಂಗತಿ. ಆದ್ರೆ ದಾವೀದನ ಮಾತಿಗೆ ಅನುಗುಣವಾಗಿ ನಾವು ನಮ್ಮ ಚಿಂತೆಯನ್ನು ಯೆಹೋವನಿಗೆ ವಹಿಸಿ ಬಿಡಬೇಕು. ನಾವು ಯಾರಿಗಾದ್ರೂ ಒಂದು ವಸ್ತುವನ್ನು ಒಪ್ಪಿಸುವುದಾದ್ರೆ ಅವರ ಮೇಲೆ ಒಂದು ನಂಬಿಕೆ ಇರಬೇಕು. ನಮ್ಮ ಕೈಯಲ್ಲಿ ಹಣ ಆಗಿರ್ಬೋದು, ಚಿನ್ನ, ಬೆಳ್ಳಿ, ಇನ್ಯಾವುದಾದ್ರೂ ಒಂದು ವಸ್ತು ನಮ್ಮ ಕೈಯಲ್ಲಿದ್ದು ಯಾರ ಕೈಯಲ್ಲಾದ್ರೂ ನಾವು ಒಪ್ಪಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಪರಿಚಯವಿದ್ದವರ ಕೈಯಲ್ಲಿ ಒಪ್ಪಿಸ್ತೇವೆ. ಅದು ಮಾತ್ರವಲ್ಲ, ನಮಗೆ ಕಾನ್ಫಿಡೆನ್ಸ್ ಇರುವವರ ಕೈಯಲ್ಲಿ ಒಪ್ಪಿಸ್ಕೊಡ್ತೇವೆ. ಸುಮ್ಮನೆ ಯಾರ್ದೋ ಕೈಯಲ್ಲಿ ನಾವು ಅದನ್ನ ಕೊಡೋದಿಲ್ಲ, ಯಾಕೆಂದ್ರೆ ನಮಗೆ ನಂಬಿಕೆ ಬೇಕು ಅವರ ಮೇಲೆ. ಆದ್ರೆ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ನೀನು ಯೆಹೋವನಿಗೆ ವಹಿಸಿ ಬಿಟ್ಬಿಟ್ಟು ನೀನು ಭರವಸದಿಂದಿರು. ಬಿ ಇನ್ ಕಾನ್ಫಿಡೆನ್ಸ್, ದೃಢವಾಗಿರು, ನಂಬಿಕೆಯಲ್ಲಿರು. ಯಾಕೆಂದ್ರೆ ಆತನೇ ಅದನ್ನು ಸಾಗಿಸ್ತಾನೆ. ಅದನ್ನು ಯಾವ ರೀತಿಯ ಯಾತ್ರೆಯನ್ನು ಮುಂದೆ ತಗೊಂಡೋಗ್ಬೇಕು, ಯಾವ ಮಾರ್ಗದಲ್ಲಿ ಯಾತ್ರೆ ತಗೊಂಡೋಗ್ಬೇಕು, ಯಾವ ರೂಟಲ್ಲಿ ಹೋದ್ರೆ ಅದು ಸುರಕ್ಷಿತವಾದ ಜಾಗಕ್ಕೆ ತಲುಪುತ್ತೆ ಎಂಬುದು ನಮಗಿಂತ ಚೆನ್ನಾಗಿ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ದೇವರು ಮಾತ್ರನೇ. ನಮ್ಮ ಜೀವಿತದಲ್ಲಿರುವಂತಹ ಚಿಂತೆ, ಭಾರ, ನಿರಾಶೆ ಯಾವುದೇ ಆಗಿದ್ರೂ ಸಹ ನಾವು ಕರ್ತನಿಗೆ ವಹಿಸಿ ಬಿಡಬೇಕು. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಚಿಂತೆಗಳಿವೆ, ವೇದನೆಗಳಿವೆ, ನಿರಾಶೆಗಳಿವೆ. ಆದ್ರೆ ನಾವು ಕರ್ತನಿಗೆ ವಹಿಸದೆ ನಾವೇ ಎತ್ತುಕೊಂಡು, ನಾವೇ ಹಿಡಿದುಕೊಂಡು, ನನ್ನ ಸಮಸ್ಯೆ ನಾನೇ ಅದನ್ನು ನೋಡ್ಬೇಕು, ನನ್ನ ಹಣೆ ಬರ ಇದು, ನನ್ನ ಲೈಫಲ್ಲಿ ಈ ತರ ಆಗಿದೆ ಎಂಬುದಾಗಿ ಯೋಚನೆ ಮಾಡಿ, ಚಿಂತೆ ಮಾಡಿ, ನಿರಾಶೆ ಪಡುವಂತಹ ಅನೇಕ ಅನುಭವಗಳಿವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ನೀನ್ ಚಿಂತೆ ಮಾಡ್ಬೇಡ. ದಾವೀದನು ಹೇಳ್ತಾ ಇದ್ದಾನೆ, ನಿನ್ನ ಚಿಂತೆಯನ್ನ ನೀನು ದೇವರ ಮೇಲೆ ಹಾಕು. 55ನೇ ಕೀರ್ತನೆಯಲ್ಲಿ 22ನೇ ವಾಕ್ಯವನ್ನು ನಾವು ಓದುವಾಗ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಸಹ ದಾವೀದನು ಹೇಳ್ತಾನೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ನಮಗೆ ಹಾಕುವುದಕ್ಕೆ ಒಂದು ಜಾಗ ಇದೆ. ಮನುಷ್ಯನ ಬಳಿಯಲ್ಲಿ ನಮ್ಮ ಚಿಂತೆಗಳು, ನಮ್ಮ ವೇದನೆಗಳನ್ನು ಹಂಚ್ಕೊಂಡ್ರೆ ಅವ್ರು ಹೇಳ್ತಾರೆ, ಸ್ವಾಮಿ, ನಿಮ್ಮ ಚಿಂತೆಗಿಂತ ದೊಡ್ಡ ಚಿಂತೆ ನನಗಿದೆ, ನಿನ್ನ ಭಾರಕ್ಕಿಂತ ನನ್ನ ಭಾರ ದೊಡ್ಡದಾಗಿದೆ. ಆದ್ರೆ ದಾವೀದನು ಹೇಳ್ತಾ ಇದ್ದಾನೆ, ನಿನ್ನ ಚಿಂತಾ ಭಾರವನ್ನ ಯೆಹೋವನ ಮೇಲೆ ಹಾಕು. ನೀತಿವಂತನನ್ನು ಎಂದಿಗೂ ಕದಲಗೊಳಿಸದಂತಹ ಒಬ್ಬ ದೇವರು. ಇಂದು ಬೆಳಗ್ಗೆ ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಯಾವ ಚಿಂತೆ ಇದೆ, ಯಾವ ಭಾರ ಇದೆ, ಯಾವ ನಿರಾಶೆ ಇದೆ, ಅದೆಲ್ಲವನ್ನ ನೀನು ದೇವರ ಮೇಲೆ ಹಾಕು. ಆತನು ಸಾಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಮಾರ್ಗವನ್ನು ಕಮಿಟ್ ಯುವರ್ ವೇಸ್ ಅಂಟು ದ ಲಾರ್ಡ್ ಅಂತ ಇಂಗ್ಲಿಷ್ ಅಲ್ಲಿ ಓದ್ತೀವಿ. ನಿನ್ನ ಮಾರ್ಗ ಯಾವುದು ಅದನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಡು. ಯಾವ ಮಾರ್ಗದಲ್ಲಿ ನಿನ್ನ ನಡೆಸಬೇಕು, ನಿನ್ನ ಯೋಚನೆ ಏನೇ ಆಗಿದ್ರು ಸಹ ಅದನ್ನ ದೇವರ ಕೈಯಲ್ಲಿ ಒಪ್ಪಿಸು. ಭರವಸದಿಂದಿರು. ಬಿ ಇನ್ ಕಾನ್ಫಿಡೆನ್ಸ್, ನಂಬಿಕೆಯಲ್ಲಿರು, ದೃಢವಾಗಿರು. ನೀನು ನೆನೆಸುವುದಕ್ಕಿಂತಲೂ ಅದ್ಭುತಕರವಾಗಿ ನಿನ್ನನ್ನು ನಡೆಸುವಂತಹ ಒಬ್ಬ ದೇವರಿದ್ದಾನೆ. ದೇವರ ವಾಕ್ಯದಲ್ಲಿ ಎಫೆಸ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವುದಕ್ಕೆ ಶಕ್ತನಾದ ದೇವರಿದ್ದಾನೆ. ನಿನ್ನ ಜೀವಿತದ ಯಾತ್ರೆಯ ಕುರಿತು ಯೋಚಿಸುವುದಕ್ಕಿಂತಲೂ
ಉನ್ನತವಾಗಿ ಯೋಚಿಸುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಯಾತ್ರೆ ಎಲ್ಲಿ ಕೊನೆಗೊಳ್ಬೇಕು ಅಂತ ನೀನು ಯೋಚನೆ ಮಾಡೋದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಯೋಚನೆ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಆದ್ರಿಂದ ನಿನ್ನ ವೇದನೆ, ನಿನ್ನ ನಿರಾಶೆ, ನಿನ್ನ ಭಾರ ಯಾವುದೇ ಆಗಿದ್ರು ಸಹ ಅದನ್ನ ದೇವರ ಕೈಯಲ್ಲಿ ವಹಿಸಿ ಬಿಟ್ಟು ಭರವಸೆದಿಂದಿರು. ಎಷ್ಟೋ ಸಂದರ್ಭದಲ್ಲಿ ಪ್ರಾರ್ಥನೆಯಲ್ಲಿ ನಾವು ದೇವರಿಗೆ ವಹಿಸ್ಕೊಡ್ತೀವಿ, ದೇವರ ಹತ್ರ ಒಪ್ಪಿಸ್ಕೊಡ್ತೀವಿ, ಮತ್ತೆ ನಾವು ಯೋಚನೆ ಮಾಡ್ತೀವಿ ಆಗುತ್ತಾ ಇಲ್ವಾ. ಆದ್ರೆ ದಾವೀದ ಹೇಳ್ತಾನೆ, ಇಲ್ಲ, ವಹಿಸಿ ಬಿಟ್ಟ ನಂತರ ನೀನ್ ನಿರಾಶೆ ಮಾತು ಹೇಳ್ಬೇಡ, ಗುಣಗುಟ್ಟುವಿಕೆಯ ಮಾತುಗಳು ಹೇಳ್ಬೇಡ, ನಿರೀಕ್ಷೆ ಮಾತುಗಳ ಮೇಲೂ ಭರವಸೆದಿಂದಿರು. ನನ್ನ ದೇವರು ನನಗಾಗಿ ಕಾರ್ಯ ಮಾಡ್ತಾನೆ. ಆ ದೇವರಲ್ಲಿ ಭರವಸೆ ಬಿಟ್ಟು ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸ ಮತ್ತೊಂದು ಆವರ್ತಿ ನಿನ್ನ ಮುಖವನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಯಾತ್ರೆಯನ್ನ ನಿನ್ನ ಕೈಗಳಿಗೆ ಒಪ್ಪಿಸ್ಕೊಡ್ತೇವೆ. ನಾವು ಭರವಸೆದಿಂದಿರ್ತೇವಪ್ಪ. ನಮಗಾಗಿ ಉತ್ತಮ ಮಾರ್ಗವನ್ನು ತೋರಿಸಿ ನಮ್ಮ ಯಾತ್ರೆಯನ್ನು ಸರಾಗವಾಗಿ ನಡೆಸುವಂತಹ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.